ಇದು ಸರ್ಕಾರದ ಸಚಿವರುಗಳು ಕೊಡ್ತಾ ಇರುವಂತಹ ಉತ್ತರ. ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ನಿರ್ದೇಶನಾಲಯದ ದಾಳಿಯಿಂದ ಸರ್ಕಾರಕ್ಕೆ ಮುಜುಗರ ಆಗಿರುವುದಂತೂ ಸತ್ಯ. ಸಚಿವರು ಎಷ್ಟೇ ಹೇಳಿದ್ರು, ಒಂದು ವೇಳೆ ನಾಗೇಂದ್ರ ಬಂಧನಾನೇ ಆಗ್ಬಿಟ್ರೆ ಪಕ್ಷ ಹಾಗೆ ಸರ್ಕಾರದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯ ದಾಳಿಯನ್ನ ಮಾಡಿರೋದು. ಈಗಾಗಲೇ ವಾಲ್ಮೀಕಿ ಹಗರಣದ ತನಿಖೆಯನ್ನ ಸಿಬಿಐ ಕೂಡ ಕೈಗೆತ್ತಿಕೊಂಡಿದೆ. ನಾಗೇಂದ್ರ ದದ್ದಲ್ ಬಂಧನವಾದ್ರೆ ರಾಜ್ಯ ಸರ್ಕಾರಕ್ಕೆ ಅದು ತೀವ್ರ ಮುಜುಗರವನ್ನ ತರಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದ್ ಕಡೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರ ರಿಯಾಕ್ಷನ್ ನೋಡಿದ್ವಿ. ನಮಗೇನು ಮುಜುಗರ ಆಗೋದಿಲ್ಲ, ಅದೊಂದು ತನಿಖೆಯ ಭಾಗ, ಅವ್ರು ತನಿಖೆ ಮಾಡ್ತಿದ್ದಾರೆ ಅಷ್ಟೇ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಷ್ಟೇ ಹೇಳ್ಬೇಕಷ್ಟೇ, ಅವರು ಸಮರ್ಥನೆಯನ್ನಂತೂ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ರಾಜಕೀಯವಾಗಿ ಇಫ್ ಇನ್ ಕೇಸ್ ಬಂಧನದ ಭೀತಿಯಲ್ಲಿದ್ದಾರೆ ನಾಗೇಂದ್ರ ಅವರು ಬಂಧನ ಆಗ್ಬಿಟ್ರೆ ಅಥವಾ ದದ್ದಲ್ ಅವರು ಬಂಧನ ಆಗ್ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ ಅನ್ನ ಇದು ಮಾಡಬಹುದು ಅಂತ ಹೇಳಿ. ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಇಲ್ಲಿ ನಾಗೇಂದ್ರ ಇಲ್ಲಂತಂದ್ರೆ ದದ್ದಲ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಈಗ ತನಿಖೆ ಬಿರುಸುಗೊಂಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಂದು ಕಡೆ ಇಡಿ ತನಿಖೆ ಕೂಡ ನಡೀತಾ ಇರುವಂಥದ್ದು, ಮಗದೊಂದು ಕಡೆ SIT ತನಿಖೆ ಕೂಡ ನಡೀತಾ ಇದೆ. ಆದರೆ ಇಡಿ ಅಧಿಕಾರಿಗಳು ಈಗಾಗಲೇ ಕೂಡ ದದ್ದಲ್ ಅವ್ರದ್ದಾಗಿರ್ಬೋದು, ನಾಗೇಂದ್ರ ಅವರ ಕಚೇರಿ ಆಗಿರ್ಬೋದು, ನಿವಾಸಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸಿದ್ದಾರೆ, ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಬಂಧನ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಆದರೆ ಒಂದು ವೇಳೆ ಅವರು ಬಂಧನ ಆಗಿದ್ದೇ ಆದಲ್ಲಿ ರಾಜಕೀಯವಾಗಿ ಕೂಡ ಸಾಕಷ್ಟು ಕೂಡ ಇಲ್ಲಿ ಒಂದಷ್ಟು ಮುಜುಗರಕ್ಕೆ ಎಡೆಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿರುವಂಥದ್ದು. ಒಂದು ಸಹಜವಾಗಿ ಕೂಡ ರಾಜ್ಯ ಸರ್ಕಾರಕ್ಕೂ ಇದರಿಂದ ಒಂದು ಹಂತದಲ್ಲಿ ಮುಜುಗರಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಸ್ವತಃ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ನಾಗೇಂದ್ರ ಅವರು ಈ ಒಂದು ವಿಚಾರದಲ್ಲಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆರೋಪ ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಇದೀಗ ನೇರವಾಗಿ ಕೂಡ ಎಲ್ಲವೂ ಕೂಡ ಇವರ ಅಣತಿಯಂತೆ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತನಿಖೆಗಳಲ್ಲಿ ಕೂಡ ಕೇಳಿಬರ್ತಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರ ಬಂಧನ ಆಗಿದ್ದೇ ಆದಲ್ಲಿ ಈಗಾಗಲೇ ಕೂಡ ತನಿಖೆಯನ್ನು ಎದುರಿಸ್ತಾ ಇರುವಂಥದ್ದು. ನಿನ್ನೆಷ್ಟೇ SIT ತನಿಖೆಯನ್ನು ಎದುರಿಸಿದ್ದಾರೆ. ಈಗ ಇಡಿ ಅಧಿಕಾರಿಗಳು ಈಗ ನೇರವಾಗಿ ದಾಳಿಯನ್ನು ನಡೆಸಿದರೆ, ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಬಂಧನ ಆಗಿದ್ದೇ ಆದಲ್ಲಿ ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ. ಜೊತೆಗೆ ಈಗ ಅಧಿವೇಶನ ಕೂಡ ಸೋಮವಾರದಿಂದ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಗಳಾದ BJP ಮತ್ತು JDS ಎರಡೂ ಪಕ್ಷಗಳು ಇದೇ ಅಸ್ತ್ರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದನದ ಹೊರಗೆ ಅಷ್ಟೇ ಅಲ್ಲ, ಸದನದ ಒಳಗೂ ಈ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಹಂತದಲ್ಲಿ ಮುಜುಗರಕ್ಕೆ ಸಾಕ್ಷಿ ಆಗುತ್ತೆ, ಕಾರಣ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಆದರೆ ಸಚಿವರು ಹೇಳ್ತಾ ಇರುವಂಥದ್ದು, ಈಗಾಗಲೇ ನೈತಿಕ ಹೊಣೆ ಹೊತ್ತು ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ರು ಸಚಿವ ಸ್ಥಾನಕ್ಕೆ. ಈಗ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ಆಗಿರ್ಬೋದು, ಪಕ್ಷಕ್ಕೆ ಯಾವುದೇ ರೀತಿಯ ಮುಜುಗರ ಆಗೋದಿಲ್ಲ ಅನ್ನುವಂಥ ಸಮರ್ಥನೆಗಳ ಮಾತುಗಳು ಹೇಳಿದ್ರು ಸಹ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಕೂಡ ಅವರು ಬಂಧನ ಆಗಿದ್ದೇ ಆದಲ್ಲಿ ಮುಜುಗರ ಆಗುವಂಥದ್ದು ಸತ್ಯ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.